ನಮಸ್ಕಾರ ವೀಕ್ಷಕರೇ. ಎಲ್ಲ ವೀಕ್ಷಕರಿಗೂ ಕೂಡ ಅಮ್ಮನ ಅಪ್ಪುಗೆ ಚಾನಲ್ಗೆ ಸ್ವಾಗತ. ಹೆಸರನ್ನು ಕೇಳಿದ ತಕ್ಷಣ ಗೊತ್ತಾಗ್ಬೋದು, ಈ ಚಾನಲ್ಲು ಮುಖ್ಯವಾಗಿ ಸಂಬಂಧಪಡೋದು ತಾಯಿ ಮಗುವಿಗೆ, ಮಗುವಿನ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಹಾಗೆ ತಾಯಿ ಆರೋಗ್ಯ ಕೂಡ ಆಗಿದೆ. ಸೊ ನಾವೀಗ ಮೊದಲು ಏನು ತಿಳ್ಕೊಳ್ಳೋಣ ಅಂತ ಹೇಳಿದರೆ, ಯಾವ ತಾಯಿ ಗರ್ಭಿಣಿ ಅಂತ ಮೊದಲು ಗೊತ್ತಾಗುತ್ತೋ ಆ ತಾಯಿ ಏನೇನೆಲ್ಲ ಮಾಡಬಹುದು ಅಂತ ಹೇಳ್ಬಿಟ್ಟು. ಈಗ ವೈದ್ಯಕೀಯ ರಂಗ ಬಹಳ ಮುಂದುವರೆದಿದೆ. ಪ್ರತಿಯೊಬ್ಬರು ಕೂಡ ಹಾಸ್ಪಿಟಲಲ್ಲೇ ಡೆಲಿವರಿ ಮಾಡಿಸ್ಕೋತೀರಾ, ಪ್ರತಿ ಚೆಕಪ್ ಹೋಗ್ತೀರಾ, ಪ್ರತಿಯೊಂದು ನಡೀತಾ ಇದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಬಹಳ ಮುಖ್ಯವಾಗಿ ಮಗುವಿನ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದರೆ, ಮೊದಲು ತಾಯಿಯ ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿರಬೇಕು, ತುಂಬ ಸಮಾಧಾನಕರವಾಗಿರಬೇಕು. ಇವತ್ತು ಮನಸ್ಸಿನ ಸ್ಥಿತಿ ಬಗ್ಗೆನೇ ಸ್ವಲ್ಪ ಮಾತಾಡೋಣಂತೆ. ಯಾಕಂತ ಹೇಳಿದ್ರೆ, ಎಲ್ಲ ಕಾಯಿಲೆಗಳಿಗಾಗಿರ್ಬೋದು, ಪ್ರತಿಯೊಂದು ನಮ್ಮ ಏರಿಳಿತಗಳಿಗಾಗಿರ್ಬೋದು, ನಮ್ಮ ಮನಸ್ಸೇ ಕೂಡ ತುಂಬ ಮುಖ್ಯ ಕಾರಣ ಆಗುತ್ತೆ. ಈಗ ಗರ್ಭಿಣಿಯಾಗಿದ್ದಾಗ ತಾಯಿ ಎಷ್ಟು ಸಮಾಧಾನವಾಗಿರ್ತಾರೆ, ಎಷ್ಟು ಖುಷಿಯಿಂದ ಇರ್ತಾರೆ, ಪ್ರತಿಯೊಂದು ಒಂದು ಮೂಮೆಂಟನ್ನು ಹೇಗೆ ಎಂಜಾಯ್ ಮಾಡ್ತಾರೆ, ಇದು ಕೂಡ ಮಗುವಿನ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ. ನಾವೆಲ್ಲ ಈಗೇನು ಕಾನ್ಸಂಟ್ರೇಷನ್ ಭಾಳ ಮಾಡ್ತೀವಿ, ಈ ಮಾತ್ರೆ ನುಂಗಬೇಕು, ಇದು ಮಾಡಬೇಕು, ಅದು ಮಾಡಬೇಕು, ಇವೆಲ್ಲ ಚೆಕಪ್ ಮಾಡಿಸ್ಬೇಕು, ಸ್ಕ್ಯಾನ್ ಮಾಡಿಸ್ಬೇಕು, ಬೆಡ್ ರೆಸ್ಟ್, ಇದೆಲ್ಲ ಮಾಡ್ತೀವಿ. ಬಟ್ ಮೂಲತಃವಾಗಿ ನಾವು ಮೂಲ ಹುಡ್ಕೊಂಡು ಹೋದಾಗ, ಮಗು ಮುಂದೆ ಜನಿಸಿ ಸಮಾಜದಲ್ಲಿ ತನ್ನ ಗುರುತನ್ನು ಒಂದು ಗುರುತಿಸ್ಕೋಬೇಕು, ತುಂಬ ಎಲ್ರಿಗೂ ಇರುತ್ತೆ, ಚುರುಕಾಗಿರೋಂಥ ಮಗು ಇರಬೇಕು, ತುಂಬ ಚೆನ್ನಾಗಿರಬೇಕು, ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂದೆ ಬರಬೇಕು, ಇದೆಲ್ಲ ಕನಸುಗಳೆಲ್ಲ ತಾಯಂದ್ರಿಗೂ ಇರುತ್ತೆ. ಮುಖ್ಯವಾಗಿ ಮಗು ಮಾನಸಿಕವಾಗಿ ಚೆನ್ನಾಗಿರ್ಬೇಕಂದ್ರೆ ಅದರ ದೈಹಿಕ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರಬೇಕಾಗತ್ತೆ. ಸೊ ಮಗು ಹೊಟ್ಟೆಲೂ ಕೂಡ ಯಾವ್ಯಾವ ತಿಂಗಳಲ್ಲಿ ಎಷ್ಟು ಬೆಳವಣಿಗೆ ಆಗಬೇಕು ಅಷ್ಟು ಬೆಳವಣಿಗೆ ಆಗಲೇಬೇಕು. ಅದಕ್ಕೆಲ್ಲ ಮುಖ್ಯವಾಗಿ ಆಹಾರ ಬೇಕಾಗತ್ತೆ. ಇವಾಗ ಆಹಾರನೂ ಅಷ್ಟೇ ಎಲ್ಲರೂ ಎಲ್ಲ ತಿಳ್ಕೊಂಡು ಚೆನ್ನಾಗಿ ತೊಗೊಳ್ತಾ ಇದ್ದಾರೆ, ಅದರಲ್ಲೂ ಏನು ಸಮಸ್ಯೆ ಇಲ್ಲ. ವೈದ್ಯರ ಬಳಿ ಹೋಗ್ತಿದ್ದಾರೆ, ಅದರಲ್ಲೂ ಸಮಸ್ಯೆ ಇಲ್ಲ. ಮುಖ್ಯ ಸಮಸ್ಯೆ ನಾವು ನೋಡ್ತಾ ಇರೋದು ಅಂತ ಹೇಳಿದರೆ ಮೆಂಟಲ್ ಸ್ಟೇಟ್, ಮಾನಸಿಕ ಸ್ಥಿತಿ ತುಂಬ ಕುಗ್ತಾ ಇದೆ ತಾಯಂದ್ರದ್ದು. ಅದು ಎಜುಕೇಟೆಡಲ್ಲಿರ್ಬೋದು, ಅನ್ಎಜುಕೇಟೆಡಲ್ಲಿರ್ಬೋದು, ಅವ್ರಿಗೆ ಅವ್ರದ್ದೇ ಆದಂಥ ಸಮಸ್ಯೆಗಳಿರುತ್ತೆ, ಇವ್ರಿಗೆ ಆದಂಥ ಸಮಸ್ಯೆಗಳಿರುತ್ತೆ. ಸೊ ಹಾಗಾಗಿ ನಾನು ಬಹಳ ಮುಖ್ಯವಾಗಿ ಗಮನಿಸಿರೋದು, ಮಾನಸಿಕ ಸ್ಥಿತಿ ತುಂಬ ಏರುಪೇರು ಹಂತದಲ್ಲಿರುತ್ತೆ. ಒಂದು ಪುಟಾಣಿ ಏನೋ ಒಂದು ಚಿಕ್ಕ ಡೌಟ್ ಬಂದರೂ ಕೂಡ ತಾಯಂದರು ತುಂಬ ಯೋಚನೆ ಮಾಡ್ತಾರೆ. ಸೊ ಅಂದರೆ ಗರ್ಭಿಣಿ ಇದ್ದಾಗ ತಾಯಿಯ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಆ ಸೂಕ್ಷ್ಮತೆಯನ್ನು ಗಮನಿಸ್ಬೇಕಾಗತ್ತೆ ನಾವು. ಚಿಕ್ಕ ವಿಷಯಗಳಿಗೇ ಬೇಗ ಗೊಂದಲಕ್ಕೊಳಗಾಗ್ತಾರೆ. ಸೊ ಇವನ್ನೆಲ್ಲನೂ ನಿವಾರಣೆ ಮಾಡೋದೇ ನನ್ನ ಪ್ರಯತ್ನ ಆಗಿದೆ. ಬನ್ನಿ ಹಾಗಿದ್ರೆ, ಮುಖ್ಯವಾಗಿ ಮಾನಸಿಕ ಸ್ಥಿತಿ ಚೆನ್ನಾಗಿರ್ಬೇಕಂದ್ರೆ ತಾಯಂದರು ಈ ಟೈಮಲ್ಲಿ ಕೆಲವೊಂದು ಯೋಗಗಳಿದೆ, ಚಿಕ್ಕ ಯೋಗಗಳಿದೆ. ಆ ಯೋಗಗಳನ್ನು ಮಾಡಬೇಕಾಗತ್ತೆ. ಅದು ತುಂಬ ಇವರು ಒತ್ತಡ ಕೊಟ್ಟು ಮಾಡಬೇಕಾಗಿಲ್ಲ, ತುಂಬ ಸುಲಭ ಸರಳವಾದಂತಹ ಯೋಗಗಳಿದೆ. ಇದಕ್ಕೊಂದು ಅರ್ಧ ಗಂಟೆ ಮೀಸಲಿಡಬೇಕಾಗತ್ತೆ ಸಮಯನ. ಸೊ ಇದನ್ನು ಮಾಡಬೇಕು. ಇದರಿಂದ ತುಂಬ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ, ಆ ಕಷ್ಟ ಏನು ಆಗೋದಿಲ್ಲ. ಅದರ ಜೊತೆಗೆ ಮನಸ್ಸು ಕೂಡ ತುಂಬ ಚೆನ್ನಾಗಿರಬೇಕಾಗತ್ತೆ. ಮನಸ್ಸು ತುಂಬ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕು? ಕೆಲವೊಂದು ಮೆಡಿಟೇಷನ್ಸ್ ಇದೆ, ಧ್ಯಾನಗಳಿದೆ. ಈಗ ಒಂದೊಂದು ಕಡೆ ಒಂದೊಂದು ಥರ ಧ್ಯಾನ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ದೀಪ ನೋಡ್ಕೊಂಡು ಧ್ಯಾನ ಮಾಡ್ತಾರೆ, ಕಾನ್ಸಂಟ್ರೇಷನ್ ಬರಲಿ ಅಂತ. ಇನ್ನು ಕೆಲವರು ಪುಟಾಣಿ ಒಂದು ಲೈಟ್ ಹಾಕ್ಕೊಂಡ್ಬಿಟ್ಟು ಆ ಲೈಟ್ ನೋಡ್ತಾ ಧ್ಯಾನ ಮಾಡ್ತಾರೆ. ಇನ್ನು ಕೆಲವರು ಬ್ರೀದಿಂಗ್, ಉಸಿರು ತೊಗೊಳ್ಳೋದು, ಉಸಿರು ಬಿಡೋದು, ಇನ್ಹೇಲ್ ಎಕ್ಸೇಲ್, ಇದ್ರ ಕಡೆ ಗಮನ ಕೊಡ್ತಾ ಕೆಲವರು ಧ್ಯಾನ ಮಾಡ್ತಾರೆ. ಹೀಗೆ ತುಂಬ ವಿಧವಾದ ಧ್ಯಾನಗಳಿದೆ. ಸೊ ಇದೆಲ್ಲ ಧ್ಯಾನಗಳನ್ನ ಮಾಡಿಕೊಂಡು ಮನಸ್ಸನ್ನು ಒಂದು ಸಮಸ್ಥಿತಿಲಿ ಇಟ್ಕೊಳ್ತಾರೆ. ಸೊ ನಾವು ಇದ್ರ ಬಗ್ಗೆ ನೋಡೋಣಂತೆ. ಗರ್ಭಿಣಿಯರಿಗೇ ಅನುಕೂಲ ಆಗಲಿ ಅಂತ ಕೆಲವೊಂದು ನಾನು ಕೂಡ ಧ್ಯಾನವನ್ನು ಕಂಡುಹಿಡ್ಕೊಂಡಿದ್ದೀನಿ. ಸೊ ಆ ಧ್ಯಾನವನ್ನು ನಾನು ನಿಮಗೆ ಖಂಡಿತವಾಗೂ ಹೇಳ್ಕೊಡ್ತೀನಿ. ಇದು ಪ್ರತಿ ಗರ್ಭಿಣಿಗೂ ತುಂಬ ಉಪಯೋಗಕ್ಕೆ ಬರುತ್ತೆ. ಸೊ ಈ ಯೋಗಗಳನ್ನು ನಾನು ನಿಮಗೆ ಕೆಲವೊಂದನ್ನು ಈ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ. ಬಟ್ ಧ್ಯಾನನ ಏನಾಗುತ್ತೆ, ಇದನ್ನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ಯಾವ್ಯಾವ ತಾಯಂದರು ಧ್ಯಾನವನ್ನು ಕಲಿಬೇಕಂತ ಇದ್ದೀರೋ ಅವರು ನನಗೆ ನನ್ನ ನಂಬರ್ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿದರೆ ಖಂಡಿತವಾಗೂ ನಾನು ಹೇಳ್ಕೊಡ್ತೀನಿ. ಈಗ ಬನ್ನಿ ಹಾಗಿದ್ರೆ, ಆ ಚಿಕ್ಕ ಯೋಗಗಳು ಯಾವುದಿದೆ ತಾಯಂದರು ಮಾಡ್ಬೋದು, ಕುತ್ಕೊಂಡು ಮಾಡ್ಬೋದು, ಅಥವಾ ಆರಾಮಾಗಿ ಚೇರಲ್ಲಿ ಕುತ್ಕೊಂಡು ಮಾಡ್ಬೋದು, ನೆಲ ಮೇಲೆ ಕುತ್ಕೊಂಡು ಮಾಡ್ಬೋದು. ನಾವು ಕಲ್ತ್ಕೊಳ್ಳೋಣಂತೆ. ಇದು ಚಿಕ್ಕ ಯೋಗಗಳಾಗುತ್ತೆ. ಇದರಿಂದ ಯಾವುದೇ ತೊಂದರೆಗಳಂತೂ ಆಗೋದಿಲ್ಲ, ತುಂಬ ಬೆನಿಫಿಟ್ ಆಗುತ್ತೆ. ಸೊ ನಾರ್ಮಲ್ಲಾಗಿ ಡೆಲಿವರಿ ಆಗಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಬನ್ನಿ ಹಾಗಿದ್ರೆ ಯಾವ ಯೋಗಗಳಿದೆ ಅವನ್ನ ನೋಡ್ಕೊಂಡು ಬರೋಣಂತೆ. ಬನ್ನಿ ವೀಕ್ಷಕರೇ, ಹಾಗಿದ್ರೆ ಗರ್ಭಿಣಿ ಮಹಿಳೆಯರು ಯಾವ ಆಸನಗಳನ್ನು ಮಾಡ್ಬೋದು ಅಂತ ನೋಡೋಣಂತೆ. ತುಂಬ ಸುಲಭವಾದ ಆಸನಗಳು. ಮೊದಲನೇದಾಗಿ ಕತ್ತಿನ ತಲೆ ಭಾಗದ ಒಂದು ಆಸನ ತೋರಿಸ್ತೀನಿ.
ಈ ಕತ್ತನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡ್ಬಿಟ್ಟು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ರೊಟೇಷನ್ ಮಾಡಬೇಕು. ತೋರಿಸ್ತೀನಿ ನಾನು ನಿಮಗೆ. ಈ ಥರ ತುಂಬ ನಿಧಾನವಾಗಿ 1 2 3 4 5 ಮತ್ತೆ ರಿವರ್ಸ್ 1 2 3 4 5. ಇದು ಕಣ್ಣಿಗೂ ಕೂಡ ತುಂಬ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ. ನಂತರ ಕೈಗೆ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ. ಈ ಥರ ಕೈಯನ್ನು ಹಿಡ್ಕೊಳ್ಳಿ. ಜಸ್ಟ್ ಇದನ್ನು ಕೂಡ ಎಡಗಡೆಯಿಂದ ಈ ಥರ ಬಲಗಡೆಗೆ, ಇದನ್ನು ನೀವು ಮಡಿಸ್ಬಿಟ್ಟು ಮಾಡ್ಬೋದು. ಈ ಥರ ತೋರಿಸ್ತೀನಿ ನೋಡಿ. ಈ ಥರ ಎಡದಿಂದ ಬಲಕ್ಕೆ 5 ಸಾರಿ, ಬಲದಿಂದ ಎಡಕ್ಕೆ 5 ಸಾರಿ. ಇದು ಹ್ಯಾಂಡ್ ಎಕ್ಸಸೈಸ್ ಆಯಿತು. ನಂತರ ಕಾಲುಗಳು ಕೂಡ ಎಡದಿಂದ ಈ ರೀತಿ ಬಲಕ್ಕೆ, ಬಲದಿಂದ ಈ ರೀತಿ ಎಡಕ್ಕೆ. ಹೌದಾ ವೀಕ್ಷಕರೇ, ಇದು ತುಂಬ ಸುಲಭವಾದ ಆಸನಗಳು. ಇದನ್ನು ಎಲ್ಲ ಗರ್ಭಿಣಿಯರು ಮಾಡ್ಬೋದು. ಈಗ ಆರಂಭಿಕ ಹಂತದಲ್ಲಿ 3 ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಮುಂದಿನ ಆಸನಗಳನ್ನು ತೋರಿಸ್ಕೊಡ್ತೀನಿ. ಧನ್ಯವಾದಗಳು. ಒನ್ಸ್ ಅಗೇನ್ ವೆಲ್ಕಮ್ ಟು ಚಾನಲ್ ವೀಕ್ಷಕರೇ. ಇವಾಗ ನೋಡಿದ್ರಲ್ಲ ಯೋಗಗಳು ಎಷ್ಟು ಸರಳವಾಗಿದೆ, ನೀವು ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಯಾವ್ಯಾವ ತಾಯಂದ್ರಿಗೆ ಈಗ ಗರ್ಭಿಣಿ ಅಂತ ಗೊತ್ತಾಗಿದೆ ಅವರೆಲ್ಲರೂ ಕೂಡ ಈ ಯೋಗಗಳನ್ನು ಮಾಡ್ಬೋದು, ಯೋಗಾಸನವನ್ನು. ಜೊತೆಗೆ ಇದರಿಂದ ನಿಮ್ಗೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಅನುಕೂಲ ಆಗಿದೆ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು. ಇದ್ರ ಜೊತೆಗೆ ನಿಮ್ಗೆ ಏನೇ ಅನುಮಾನಗಳಿದ್ದರೆ ಗರ್ಭಿಣಿ ಹಂತದಲ್ಲಿ ಮತ್ತು ನಂತರ ಗರ್ಭಿಣಿಯಾಗಿ ಮಗು ಹುಟ್ಟಿದ ನಂತರ ಕೂಡ ಏನೇ ಸಮಸ್ಯೆಗಳಾಗಿರ್ಬೋದು, ಫೀಡಿಂಗ್ ಇಶ್ಯೂಸ್ ಅಂದರೆ ಮಗುವಿಗೆ ಸ್ತನ್ಯಪಾನ ಮಾಡಿಸೋ ವಿಚಾರದಲ್ಲಿ ಯಾವ್ಯಾವ ತಾಯಂದ್ರಿಗೆ ಏನೇನು ಅನುಮಾನಗಳಿದೆ ಅದನ್ನು ನೀವು ನನಗೆ ಕಾಲ್ ಮಾಡು ಪರಿಹರಿಸ್ಕೋಬೋದು. ನಾನು ಟೆಲಿಫೋನಿಗೆ ಕೂಡ ಕೌನ್ಸಿಲಿಂಗ್ ಮಾಡ್ತೀನಿ. ಸೊ ಇದನ್ನು ನೀವು ಬಳಸ್ಕೋಬೋದು. ನೆಕ್ಸ್ಟ್ ಯಾವ್ಯಾವ ತಾಯಂದ್ರಿಗೆ ಮೆಡಿಟೇಷನ್ ಅವಶ್ಯಕತೆ ಇದೆ ಅನಿಸಿದೆ, ಹೌದು ನಾನು ಮಾಡ್ಕೊಳ್ಳೋಣ ಧ್ಯಾನನ, ಇದನ್ನು ಒಂದು ಮೆಡಿಟೇಷನ್ ಕ್ಲಾಸ್ ಅಂತ ಇದೇನೋ, ಆ ತಾಯಂದರು ಖಂಡಿತವಾಗೂ ಕರೆ ಮಾಡಿ ನಾನು ಅದನ್ನು ನಿಮಗೆ ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದ ಎಲ್ಲ ತಾಯಂದ್ರಿಗೂ ಅನುಕೂಲ ಆಗಲಿ ಅನ್ನೋದು ನನ್ನ ಉದ್ದೇಶ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.